ಮಹಾಮಳೆಗೆ ಇಡೀ ರಾಜ್ಯವೇ ತತ್ತರಿಸಿದ್ದು ಹೇಗೆ? ಚರಂಡಿ ನೀರು ಗ್ರಾಮಕ್ಕೆ ನುಗ್ಗಿದ್ದು ಹೇಗೆ? ಭಾರೀ ಮಳೆಗೆ ರಾಜ್ಯದಲ್ಲಿ ಆದ ಅನಾಹುತಗಳು ಏನು? ನೋಡೋಣ ಮಹಾಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತುಮಕೂರು ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸುತ್ತಿದ್ದು ಅಂತರಸನಹಳ್ಳಿ ಬ್ರಿಡ್ಜ್ ಬಳಿ ನೀರು ನಿಂತು ಸಂಚಾರಕ್ಕೆ ಅಡಚಣೆಯಾಗಿತ್ತು. ರಸ್ತೆ ಮಧ್ಯೆ 3 ಅಡಿಯಷ್ಟು ನೀರು ನಿಂತಿದ್ದರಿಂದ ಕಾರು, ಬೈಕ್, ಆಟೋ ಓಡಿಸಲಾಗದೆ ಸವಾರರು, ಚಾಲಕರು ಪರದಾಡಿದ್ರು. ಮುಂದೆ ಹೋಗಲಾರದೆ ಹಿಂದೆ ಬರಲಾಗದೆ ಸವಾರರು ಸರ್ಕಸ್ ಮಾಡಿದ್ರು. ಕೊಪ್ಪಳ ಜಿಲ್ಲೆಯಾದ್ಯಂತ ಮಳೆ ಮುಂದುವರೆದಿದೆ. ಯಲಬುರ್ಗಾ ತಾಲೂಕು ವ್ಯಾಪ್ತಿಯಲ್ಲೂ ಕೂಡ ಸತತವಾಗಿ ಮಳೆ ಬೀಳ್ತಿದ್ದು ಹುಣಸಿಹಾಳ ಗ್ರಾಮಕ್ಕೆ ಚರಂಡಿ ನೀರು ನುಗ್ಗಿ ಗ್ರಾಮಸ್ಥರು ಪರದಾಡಿದ್ರು. ಚರಂಡಿಯನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೂಡಲೇ ಸಮಸ್ಯೆ ಸರಿಪಡಿಸುವಂತೆ ಒತ್ತಾಯಿಸಿದ್ರು. ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಮೂಡಿಗೆರೆ ತಾಲೂಕಿನಲ್ಲಿ ಸತತವಾಗಿ ಮಳೆ ಬೀಳ್ತಿದೆ. ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಕೋವೆ ಮಾಳಿಗ್ನಾಡು ಗ್ರಾಮದ ಸಂಪರ್ಕ ಕಡಿತಗೊಂಡಿತ್ತು. ರಸ್ತೆ ಮೇಲೆ ಉರುಳಿದಂತ ಮರದ ರೆಂಬೆ ಕತ್ತರಿಸಿ ಸ್ಥಳೀಯರು ಸಂಚಾರಕ್ಕೆ ಅನುವು ಮಾಡಿಕೊಟ್ರು. ಇನ್ನು ನಿರಂತರ ವರ್ಷಧಾರೆಗೆ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತವಾಗಿದ್ದು ಹಲವೆಡೆ ವಿದ್ಯುತ್ ಸಂಪರ್ಕ ಬಂದಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ಜಕ್ಕಲಮಡುಗು ಡ್ಯಾಂ ಮಳೆಗೆ ಭರ್ತಿಯಾಗಿದೆ. ಡ್ಯಾಂನ ಹಿನ್ನೀರು ರಸ್ತೆಗಳವರೆಗೂ ಕೂಡ ಬಂದಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಗೊಂಗಿರಹಳ್ಳಿ ಮಾರ್ಗದ ರೋಡ್ ಜಲಾವೃತವಾಗಿದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪರದಾಡಿದ್ರು. ಪೋಶೆಟ್ಟಿಹಳ್ಳಿ ಮಾರ್ಗವಾಗಿ ದೊಡ್ಡಬಳ್ಳಾಪುರಕ್ಕೆ ತೆರಳುವಂತ ಪ್ರಯಾಣಿಕರು ಒದ್ದಾಡಿದ್ರು. ತುಮಕೂರು ಜಿಲ್ಲೆಯಾದ್ಯಂತ ಸತತವಾಗಿ ಮಳೆ ಸುರಿತಿದ್ದು ಹಳ್ಳಕೊಳ್ಳ, ಕೆರೆಕಟ್ಟೆ ತುಂಬಿ ಹರಿತಿದೆ. ಭಾರೀ ಮಳೆಗೆ ಕೆರೆಗಳಿಗೆ ಒಳಹರಿವು ಹೆಚ್ಚಾಗಿದ್ದು ಅನ್ನದಾತರಲ್ಲಿ ಹರ್ಷ ಮೂಡಿಸಿದೆ. ಇನ್ನು ತುಮಕೂರು ತಾಲೂಕಿನ ಮಸ್ಕಲ್ ದೇವರ ಕೆರೆ, ಗೋಪಾಲ ದೇವರಹಳ್ಳಿ ಬ್ಯಾರೇಜ್ ತುಂಬಿ ಹರಿತಿದ್ದು ಹರಿಯುವ ನೀರನ್ನ ನೋಡಲು ಜನ ಜಮಾಯಿಸಿದ್ರು. ಮೈಸೂರು ಜಿಲ್ಲೆ ಎಚ್‌ಡಿಕೋಟೆ ತಾಲೂಕಿನ ಹೆಬ್ಬಾಳ ಗ್ರಾಮದ ಸುತ್ತಮುತ್ತಲೂ ಕೂಡ ಭಾರೀ ಮಳೆ ಬಿದ್ದಿದೆ. ಜೋರು ಮಳೆಗೆ ಗ್ರಾಮದ ಕೆರೆ ಕೋಡಿ ಬಿದ್ದಿದ್ದು ಗ್ರಾಮಸ್ಥರ ಸಂತೋಷಕ್ಕೆ ಕಾರಣವಾಗಿದೆ. ಕೋಡಿಯಲ್ಲಿ ಹರಿಯುತ್ತಿರುವಂತಹ ನೀರು ಮಿನಿ ಜಲಪಾತವನ್ನೇ ಸೃಷ್ಟಿ ಮಾಡಿದೆ. ಜನರು ಕೋಡಿ ಬಳಿ ಬಂದು ನಯನ ಮನೋಹರ ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ಕೊಪ್ಪಳದಲ್ಲೂ ಜಿಟಿಜಿಟಿ ಮಳೆ ಬೀಳ್ತಿದ್ದು ಬಿಸಿಲಿನಾಡಲ್ಲಿ ಮಲೆನಾಡಿನಂತ ವಾತಾವರಣ ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿಯಿಂದಲೂ ಮೋಡ ಮುಸುಕಿದ ವಾತಾವರಣ ಮನೆ ಮಾಡಿದ್ದು ಜಿಲ್ಲೆಯ ಜನರಿಗೆ ಸೋನೆ ಮಳೆ ತಂಪೆರೆಯುತ್ತಿದೆ. ಕೆಲ ಕಡೆ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀನಿವಾಸ ಸಾಗರ ಜಲಾಶಯ ಸುರಿದ ಧಾರಾಕಾರ ಮಳೆಗೆ ಕೋಡಿ ಬಿದ್ದಿದೆ. ಕೋಡಿ ಹರಿತಿರುವಂತಹ ನೀರು 80 ಅಡಿ ಮೇಲಿನಿಂದ ಧುಮುಕುತ್ತಿದ್ದು ಮಿನಿ ಫಾಲ್ಸ್ ಸೃಷ್ಟಿಯಾಗಿದೆ. ಹೀಗಾಗಿ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳಲು ಜನ ಜಲಾಶಯದತ್ತ ಬಂದಿದ್ರು. ಕೊರೆಯುವ ಚಳಿಯಲ್ಲೂ ನೀರಲ್ಲಿ ಮಿಂದು ಜನ ಸಂತಸಪಟ್ಟರು. ಚಾಮರಾಜನಗರ ತಾಲೂಕಿನ ಅಟ್ಟುಗೂಳಿಪುರ ಗ್ರಾಮದ ಬಳಿ ಇರುವಂತಹ ಸುವರ್ಣಾವತಿ ಮತ್ತು ಚಿಕ್ಕಹೊಳೆ ಜಲಾಶಯ ಭರ್ತಿಯಾಗಿವೆ. ನಿರಂತರ ಮಳೆಗೆ ಡ್ಯಾಂಗಳು ಭರ್ತಿಯಾಗ್ತಿರೋದ್ರಿಂದ ನದಿಗೆ ಯಾವುದೇ ಕ್ಷಣದಲ್ಲಿ ನೀರು ಹರಿಸುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದಿರುವಂತೆ ಜಿಲ್ಲಾಡಳಿತ ಸೂಚಿಸಿದೆ. ಬೆಂಗಳೂರಿನ ಹೊರಮಾವು ನಿವಾಸಿಗಳಿಗೆ ದುಸ್ವಪ್ನವಾದ ಮಳೆ. ಸುತ್ತ ನೀರಿದ್ರೂ ಕುಡಿಯಲು ನೀರಿಲ್ಲದೆ ಪರದಾಡಿದ್ದು ಹೇಗೆ? ಮಳೆ ಹಾನಿ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ನೋಡೋಣ ರಾಜಧಾನಿ ಅವಸ್ಥೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಹೊರಮಾವು ಜನರ ಗೋಳು ಕೇಳೂರು ಇಲ್ಲದಂತಾಗಿದ್ದು ಅರ್ಧ ಮುಳುಗಿದ ಮನೆ ನೋಡಿ ಮಾಲೀಕರು ಕಣ್ಣೀರು ಹಾಕ್ತಿದ್ದಾರೆ. ಕಷ್ಟಪಟ್ಟು ಕಟ್ಟಿದ ಮನೆ ಮತ್ತು ಮನೆಯಲ್ಲಿದ್ದ ವಸ್ತುಗಳು ನೀರು ಪಾಲಾಗಿದ್ದು ಆಹಾರ ಧಾನ್ಯ ಕುಡಿಯೋಕೆ ನೀರು ಸಹ ಇಲ್ಲದ ಸ್ಥಿತಿ ಎದುರಾಗಿದೆ. ನಿನ್ನೆ ಮನೆಯಲ್ಲಿ ನೀರು ನಿಂತಿದ್ರಿಂದ ಬೇರೆಡೆಗೆ ತೆರಳಿದ್ರು. ಇದೀಗ ವಾಪಸ್ ಬಂದ ಮೇಲೂ ನೀರು ಕಮ್ಮಿಯಾಗಿಲ್ಲ. ತಮ್ಮ ಸ್ಥಿತಿಯನ್ನ ನೆನೆದು ವರಲಕ್ಷ್ಮಿ ಎನ್ನುವವರು ಕಣ್ಣೀರು ಹಾಕಿದ್ದಾರೆ. ಹೊರಮಾವು ಜನರಿಗೆ ಮಹಾನಗರದ ಮಹಾಮಳೆ ದುಸ್ವಪ್ನವಾಗಿ ಕಾಡ್ತಿದ್ದು ಇಂದು ರಾತ್ರಿ ಮತ್ತೆ ಮಳೆಯಾಗುವ ಸಂಭವವಿದೆ. ಹೊರಮಾವಿನಲ್ಲಿ ಮತ್ತೆ ಮೋಡ ಕವಿದ ವಾತಾವರಣವಿದ್ದು ಮತ್ತೆ ಮಳೆಯಾಗುವ ಆತಂಕದಲ್ಲಿ ಹೊರಮಾವು ಜನರು ಕಂಗಾಲಾಗಿದ್ದಾರೆ. ಅದರಲ್ಲೂ ಶ್ರೀಸಾಯಿ ಬಡಾವಣೆ ಜನರು ತೀವ್ರ ಆತಂಕಗೊಂಡಿದ್ದು ಇನ್ನು ಮತ್ತೆ ಮಳೆ ಬಂದ್ರೆ ಮತ್ತಷ್ಟು ಸಂಕಷ್ಟ ಖಚಿತ ಎಂದು ಹೇಳಲಾಗ್ತಿದೆ. ಕೆರೆಯಂತಾದ ಹೊರಮಾವಿನಲ್ಲಿ ಕುಡಿಯೋ ನೀರಿಗೆ ಪರದಾಡುವ ಸ್ಥಿತಿ ಎದುರಾಗಿದ್ದು ಬಿಬಿಎಂಪಿ ಸಿಬ್ಬಂದಿ ಟ್ಯಾಂಕರ್ ಮೂಲಕ ಜನರಿಗೆ ನೀರು ಪೂರೈಸಲು ಮುಂದಾಗಿದೆ. ಟ್ಯಾಂಕರ್ನಿಂದ ಬಿಂದಿಗೆ ಹಾಗೂ ಕ್ಯಾನ್ನಲ್ಲಿ ನೀರು ತುಂಬಿಸಿಕೊಳ್ತಿರೋ ಜನರು ಮಳೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಒಂದು ಕಡೆ ಭಾರಿ ಮಳೆ ಬಡಾವಣೆ ಪೂರ್ತಿ ಕೆರೆಯಂತೆ ಮಾಡಿದ್ದು ಇನ್ನೊಂದೆಡೆ ಕುಡಿಯೋ ನೀರಿಗೂ ಇದೀಗ ಹಾಹಾಕಾರ ಶುರುವಾಗಿದೆ.
ಯಾರ್ಯಾರಿಗೆ ಮನೆಯಲ್ಲಿ ನೀರು. ಬೆಂಗಳೂರಿನಲ್ಲಿ ಮಳೆ ಹಾನಿಗೆ ಸಿಎಂ ಬೊಮ್ಮಾಯಿ ಪರಿಹಾರ ಘೋಷಣೆ ಮಾಡಿದ್ದು, ಸಂತ್ರಸ್ತ ಕುಟುಂಬಗಳಿಗೆ 1 ವಾರ ಫುಡ್ ಕಿಟ್, ಮಳೆಗೆ ಮನೆ ಹಾನಿಯಾದರೆ 25,000 ಪರಿಹಾರ ನೀಡುವಂತೆ ಸೂಚನೆ ನೀಡಲಾಗಿದೆ. ಬೆಂಗಳೂರು ಸಿಟಿ ರೌಂಡ್ಸ್ ಬಳಿಕ ಈ ಬಗ್ಗೆ ಘೋಷಣೆ ಮಾಡಿದ ಸಿಎಂ ಬೊಮ್ಮಾಯಿ ಬಿಬಿಎಂಪಿ ಅಧಿಕಾರಿಗಳಿಗೆ ಪರಿಹಾರ ಕಾರ್ಯ ಚುರುಕುಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಸ್ವಲ್ಪ ಸಮಯದಲ್ಲೇ ದೊಡ್ಡ ಪ್ರಮಾಣದ ಮಳೆಯಾಗಿ ಜನಜೀವನಕ್ಕೆ ತೊಂದರೆಯಾಗಿದೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಬಳಿಕ ಮಾತನಾಡಿದ ಅವರು, 15 ದಿನಗಳಲ್ಲಿ ಬರಬೇಕಿದ್ದ ಮಳೆ ಒಂದೇ ಸಲ ಬಂದಿದೆ. 4-5 ಗಂಟೆಗಳಲ್ಲೇ ಆದ ಭಾರಿ ಮಳೆಯಿಂದ ಹಾನಿಯಾಗಿದೆ. ಕಳೆದ 3-4 ದಶಕಗಳಿಂದ ಈ ಸಮಸ್ಯೆ ಆಗ್ತಿದೆ. ಇದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಸಿಎಂ ಸಿಟಿ ರೌಂಡ್ಸ್ ವೇಳೆ ಸಾರ್ವಜನಿಕರು ತಮ್ಮ ಅಹವಾಲು ಸಲ್ಲಿಸಿದ್ದು, ಯಾರಿಗೆ ಹೇಳಿದ್ರೂ ನಮ್ಮ ಸಮಸ್ಯೆ ಬಗೆಹರಿಯುತ್ತಿಲ್ಲ ಅಂತ ಅಸಹಾಯಕತೆ ವ್ಯಕ್ತಪಡಿಸಿದ್ರು. ಎಚ್ಬಿಆರ್ ಲೇಔಟ್ನಲ್ಲಿ ಸಿಎಂ ಭೇಟಿ ನೀಡಿದ್ದ ವೇಳೆ ಮಹಿಳೆಯೋರ್ವಳು ಅಹವಾಲು ಸಲ್ಲಿಸಿದ್ದು, ರಾಜಕಾಲುವೆ ಕಿರಿದಾಗಿದೆ, ಇದರಿಂದಾಗಿ ನೀರು ಹೋಗಲು ಜಾಗವಿಲ್ಲದೆ ಸಂಕಷ್ಟ ಎದುರಾಗ್ತಿದೆ. ಈ ಬಗ್ಗೆ ಯಾರಿಗೆ ಹೇಳಿದ್ರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿಯುತ್ತಿಲ್ಲವೆಂದು ಆರೋಪಿಸಿದ್ರು. ಬೆಂಗಳೂರು ನಗರದಲ್ಲಿ ಮಳೆಯಿಂದ ತೀವ್ರ ಹಾನಿ ಉಂಟಾದ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ನಗರ ಪ್ರದಕ್ಷಿಣೆ ಬಳಿಕ ಸಭೆ ನಡೆಸಿದ ಸಿಎಂ ಬೊಮ್ಮಾಯಿ ರಾಜಕಾಲುವೆ ಸಮಗ್ರ ಅಭಿವೃದ್ಧಿ, ಒತ್ತುವರಿ ತೆರವು ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಮಳೆ ಸಂತ್ರಸ್ತರಿಗೆ ಪರಿಹಾರ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಗಿದ್ದು, ಕಂದಾಯ ಸಚಿವ ಅಶೋಕ್, ಶಾಸಕ ಎಸ್ಆರ್ ವಿಶ್ವನಾಥ್, ಶಾಸಕ ಭೈರತಿ ಸುರೇಶ್ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ಯಾಟರಾಯನಪುರ, ಥಣಿಸಂದ್ರ ವಾರ್ಡ್, ಫಾತಿಮಾ ಲೇಔಟ್ ಮತ್ತು ಸ್ಲಂ ಪ್ರದೇಶಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷ್ಣ ಭೈರೇಗೌಡರ ಕ್ಷೇತ್ರ ಬ್ಯಾಟರಾಯನಪುರದ ಹೆಬ್ಬಾಳ ರಾಜಕಾಲುವೆ ತುಂಬಿ ಹರಿದ ಪರಿಣಾಮ ಫಾತಿಮಾ ಲೇಔಟ್ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು, ಸಿದ್ದರಾಮಯ್ಯ ಪರಿಶೀಲನೆ ನಡೆಸಿದ್ದಾರೆ. ವಿಪರ್ಯಾಸ ಅಂದ್ರೆ ಹೊರಮಾವು ಸೇರಿದಂತೆ ಬೆಂಗಳೂರಿನ ವಿವಿಧೆಡೆ ಇನ್ನೂ ವರುಣನಿಂದ ಆಗಿರೋ ಅವಾಂತರ ಕಡಿಮೆ ಆಗಿಲ್ಲ. ಇಂತಹ ಸಮಯದಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮೋಡ ಕವಿದ ವಾತಾವರಣವಿದೆ. ಇದರಿಂದ ಬೆಂಗಳೂರಿನ ಜನತೆ ಮತ್ತೆ ಆತಂಕಗೊಂಡಿದ್ದು, ಮಳೆಯಾದ್ರೆ ಏನಪ್ಪ ಮಾಡೋದು ಅಂತ ಭಯಪಡ್ತಿದ್ದಾರೆ. ಮೂವತ್ನಾಲ್ಕು ವರ್ಷದ ಹಿಂದಿನ ಅಪರಾಧಕ್ಕೆ ಸಿಧುಗೆ ಸಿಕ್ಕ ಶಿಕ್ಷೆ ಏನು? ಕಾಶ್ಮೀರ ಪ್ರತ್ಯೇಕವಾದಿ ಯಾಸೀನ್ ಬಗ್ಗೆ ಕೋರ್ಟ್ ಕೊಟ್ಟ ತೀರ್ಪು ಏನು? ಮತ್ತೆ ಏರಿಕೆಯಾಯ್ತಾ ಗೃಹ ಬಳಕೆ ಸಿಲಿಂಡರ್ ಬೆಲೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 1988ರ ರಸ್ತೆ ಅಪಘಾತ ಪ್ರಕರಣದಲ್ಲಿ ಮಾಜಿ ಕ್ರಿಕೆಟಿಗ ಪಂಜಾಬ್ ಕಾಂಗ್ರೆಸ್ ನಾಯಕ ನವಜೋತ್ ಸಿಂಗ್ ಸಿಧುಗೆ 1 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. 1988ರ ಡಿಸೆಂಬರ್ 27ರಂದು ಪಟಿಯಾಲದಲ್ಲಿ ನಡೆದಿದ್ದ ರಸ್ತೆ ಅಪಘಾತದಲ್ಲಿ ವಯೋವೃದ್ಧರು ಮೃತಪಟ್ಟಿದ್ರು. ಈ ಬಗ್ಗೆ ವಿಚಾರಣೆ ನಡೆದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಈ ಮೊದಲು ಕೇವಲ 1,000 ದಂಡ ವಿಧಿಸಲಾಗಿತ್ತು. ಇದೀಗ ಮರುಪರಿಶೀಲಿಸಿ 34 ವರ್ಷಗಳ ನಂತರ 1 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಕಾಶ್ಮೀರದ ಪ್ರತ್ಯೇಕತಾವಾದಿ ನಾಯಕ ಯಾಸೀನ್ ಮಲ್ಲಿಕ್ ಅಪರಾಧಿ ಅಂತ ಎನ್ಐಎ ಕೋರ್ಟ್ ತೀರ್ಪು ನೀಡಿದೆ. ಉಗ್ರ ಸಂಘಟನೆಗೆ ಹಣಕಾಸು ನೆರವು ಪ್ರಕರಣದಲ್ಲಿ ಯಾಸೀನ್ ದೋಷಿ ಅಂತ ದೆಹಲಿಯ ಎನ್ಐಎ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದ್ದು, ಮೇ 25ರಂದು ಯಾಸೀನ್ಗೆ ಶಿಕ್ಷೆ ಪ್ರಮಾಣ ಪ್ರಕಟಿಸಲಿದೆ. ಸದ್ಯ ಯಾಸೀನ್ ಮಲ್ಲಿಕ್ನನ್ನ ವಶಕ್ಕೆ ಪಡೆದಂತ ಎನ್ಐಎ ಅಧಿಕಾರಿಗಳು 25ರಂದು ಕೋರ್ಟ್ಗೆ ತರಲಿದ್ದಾರೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಬೆಲೆಯಿಂದ ಕಂಗಾಲಾಗಿ ಹೋಗಿರುವಂತಹ ದೇಶದ ಜನತೆಗೆ ಕೇಂದ್ರ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ಏಕಾಏಕಿ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ₹3.50 ಹೆಚ್ಚಳ ಮಾಡಿದೆ. ಅದು ಕೂಡ ಮೇ ತಿಂಗಳಲ್ಲಿ 2ನೇ ಬಾರಿ ಬೆಲೆ ಏರಿಕೆ ಮಾಡಿದ್ದು, ಗೃಹ ಬಳಕೆ ಸಿಲಿಂಡರ್ ಮೇಲೆ ₹3.50 ಜಾಸ್ತಿಯಾಗಿದ್ರೆ, ವಾಣಿಜ್ಯ ಬಳಕೆ ಸಿಲಿಂಡರ್ ಮೇಲೆ ₹8 ಏರಿಕೆಯಾಗಿದೆ. ಇನ್ನು ಮೇ 7ರಂದು ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ₹50 ಏರಿಕೆಯಾಗಿತ್ತು. ಜ್ಞಾನವಾಪಿ ಮಸೀದಿ ಬಳಿ ಶಿವಲಿಂಗ ಪತ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಸೀದಿ ಸರ್ವೆ ವರದಿಯನ್ನ ವಾರಣಾಸಿ ಸೆಷನ್ ಕೋರ್ಟ್ಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. 12 ಪುಟಗಳ ವರದಿ ಇದಾಗಿದ್ದು, ಕೋರ್ಟ್ ಕಮಿಷನರ್ ವಿಶಾಲ್ ಸಿಂಗ್ರಿಂದ ವರದಿ ಸಲ್ಲಿಸಲಾಗಿದೆ. ಇನ್ನು ವರದಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ ಸುತ್ತಮುತ್ತ ಪೊಲೀಸರು ಹೈ ಅಲರ್ಟ್ ಆಗಿದ್ದು, ವಾರಣಾಸಿ ಮಸೀದಿ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಇನ್ನು ಕೋರ್ಟ್ ವರದಿ ಕುರಿತು ಇಂದೇ ಪರಿಶೀಲನೆ ನಡೆಯಲಿದೆ.
ಮುಂದಿನ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ರಣತಂತ್ರ ಸಜ್ಜಾಗ್ತಿದೆ. ಅದು ಕೂಡ ಕಾಂಗ್ರೆಸ್ ಪಕ್ಷದ ಚಿಂತನಾ ಶಿಬಿರ ಬೆನ್ನಲ್ಲೇ ಬಿಜೆಪಿಯಿಂದ ಇಂದಿನಿಂದ 3 ದಿನಗಳ ಕಾಲ ಬಿಜೆಪಿ ಪದಾಧಿಕಾರಿಗಳ ಸಭೆ ರೂಪಿಸಲಾಗಿದೆ. ರಾಜಸ್ಥಾನದ ಜೈಪುರದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ರಾಷ್ಟ್ರೀಯ ಪದಾಧಿಕಾರಿಗಳು, ರಾಜ್ಯಗಳ ಪ್ರಮುಖರು, ಮುಂಚೂಣಿ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಸೇರಿದಂತೆ 136 ಪದಾಧಿಕಾರಿಗಳು, ಮಾಜಿ ಸಿಎಂಗಳು, ಕೇಂದ್ರ ಸಚಿವರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಗುಜರಾತ್, ಹಿಮಾಚಲ ಪ್ರದೇಶ ವಿಧಾನಸಭಾ ಚುನಾವಣೆ ಬಗ್ಗೆ ಚರ್ಚಿಸಲಾಗುತ್ತೆ. ಅಲ್ಲದೆ ಸಭೆ ಉದ್ದೇಶಿಸಿ ನಾಳೆ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಸ್ನೇಹಿತರ ಜೊತೆ ಕೆರೆಯಲ್ಲಿ ಈಜಲು ತೆರಳಿದ ಬಾಲಕ ನೀರು ಪಾಲಾಗಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಹೆಸರುಘಟ್ಟ ಕೆರೆಯಲ್ಲಿ ಜರುಗಿದೆ. ಎಂಎಸ್ ಪಾಳ್ಯದ ಸೈಯದ್ ಅಕೀಬ್ ಮೃತ ಬಾಲಕ 16 ವರ್ಷದ ಸೈಯದ್ ಅನ್ವರ್ ಪಾಷಾ ಮತ್ತು ಶಿಕ್ಷಕಿ ಅಬೀದಾ ದಂಪತಿ ಪುತ್ರನಾಗಿದ್ದು, ಘಟನೆ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೆಣಸಿನಕಾಯಿ ದರದ ವಿಚಾರದಲ್ಲಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣ ಹೊರವಲಯದಲ್ಲಿ ರೈತರು ರೊಚ್ಚಿಗೆದ್ದು ಮೆಣಸಿನಕಾಯಿ ಕೊಳ್ಳಲು ಬಂದಂತಹ ದಲ್ಲಾಳಿಗಳಿಗೆ ಘೇರಾವ್ ಹಾಕಿದ್ದಾರೆ. ದರ ಸರಿಯಾಗಿ ನೀಡದೆ ರೈತರಿಗೆ ಮೋಸ ಮಾಡುತ್ತಿದ್ದಾರೆ ಅಂತ ಮೆಣಸಿನಕಾಯಿ ತೂಕ ಮಾಡುವ ಮಿಷಿನ್ ಮೇಲೆ ಕಲ್ಲು ಎತ್ತು ಹಾಕಿ ಕೋಪ ತೋರಿಸಿದ್ದಾರೆ. ಇನ್ನು ಗದ್ದಲ ಆಗಿದ್ದರಿಂದಾಗಿ ಸ್ಥಳಕ್ಕೆ ಖಾನಾಪುರ ಪೊಲೀಸರು ಭೇಟಿ ನೀಡಿ ರೈತರನ್ನ ಮನವೊಲಿಸಿದ್ದಾರೆ. ಮಾಲೀಕನ ಪ್ರಾಣವನ್ನ ಶ್ವಾನವೊಂದು ರಕ್ಷಣೆ ಮಾಡಿ ತಾನೂ ಪ್ರಾಣ ಕಳೆದುಕೊಂಡಿದೆ. ಕೋಲಾರ ಜಿಲ್ಲೆಯ ಬೀರಂಡಹಳ್ಳಿ ಬಿಎಂಟಿಸಿ ನೌಕರ ವೆಂಕಟೇಶ್ ಮನೆಯಲ್ಲಿ ಈ ಘಟನೆ ನಡೆದಿದೆ. ಮಾಲೀಕ ವಿಲಾಸರನ್ನ ರಕ್ಷಣೆ ಮಾಡಿ ಹಾವಿನೊಂದಿಗೆ ಸೆಣಸಾಡಿ ಪ್ರಾಣ ಅರ್ಪಿಸಿದೆ. ಪಿಟ್ಬುಕ್ ಜಾತಿಯ ಶ್ವಾನ ಕ್ಯಾಸಿ ಎಂಬ ಹೆಸರಿನ ಶ್ವಾನ ನಾಗರ ಹಾವನ್ನ ಕಚ್ಚಿ ಕೊಂದು ತನ್ನ ಪ್ರಾಣ ಕಳೆದುಕೊಂಡಿದೆ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಶ್ವತ್ಥಾಮ ಅವತಾರವನ್ನ ತಾಳಲಿದ್ದಾರೆ. ಅಂದ್ಹಾಗೆ ಅಶ್ವತ್ಥಾಮ ಸಿನಿಮಾದಲ್ಲಿ ನಟ ಶಿವರಾಜ್ ಕುಮಾರ್ ಮೊದಲ ಬಾರಿಗೆ ಸೂಪರ್ ಹೀರೋ ಅವತಾರ ತಾಳಲಿದ್ದಾರೆ. ಅಂದ್ಹಾಗೆ ಅವನಿ ಶ್ರೀಮನ್ ನಾರಾಯಣ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ದ ಸಚಿನ್ ರವಿ ಅಶ್ವತ್ಥಾಮ ಸಿನಿಮಾಗೆ ನಿರ್ದೇಶನದ ಜೊತೆಗೆ ನಿರ್ಮಾಣ ಮಾಡಲಿದ್ದಾರೆ. ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದ ದಾಖಲೆ ಏನು? ಈ ಬಾರಿಯ ಎಸ್ಎಸ್ಎಲ್ಸಿ ಟಾಪರ್ ಯಾರು? ಪಠ್ಯ ಪರಿಷ್ಕರಣೆಯಲ್ಲಿ ಸರ್ಕಾರ ಯೂಟರ್ನ್ ತಗೊಳ್ತಾ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರಿ ಕುತೂಹಲ ಕೆರಳಿಸಿದ್ದ 2021-22ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ಅದರಲ್ಲೂ ಈ ಬಾರಿ 85.63% ವಿದ್ಯಾರ್ಥಿಗಳು ಪಾಸ್ ಆಗಿದ್ದು, ಕಳೆದ 10 ವರ್ಷದಲ್ಲಿ ದಾಖಲೆಯ ಫಲಿತಾಂಶ ಹೊರಬಿದ್ದಿದೆ. ಜೊತೆಗೆ ಗ್ರೇಸ್ ಅಂಕಗಳ ಮೂಲಕ ಅಧಿಕ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಮಿತ್ ಮಾದರ್ ಎಂಬ ವಿದ್ಯಾರ್ಥಿ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಇನ್ನು ಅಮಿತ್ ಮಾದರ್ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಯಾಗಿದ್ದು 625ಕ್ಕೆ 625 ಅಂಕ ಪಡೆದುಕೊಂಡಿದ್ದಾನೆ. ಅಲ್ಲದೆ ತುಮಕೂರು ಜಿಲ್ಲೆಯ ವಿದ್ಯಾರ್ಥಿನಿ ಬಿಆರ್ ಭೂಮಿಕಾ ಕೂಡ 625ಕ್ಕೆ 625 ಅಂಕ ಪಡೆದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮತ್ತೆ ಹುಡುಗಿಯರೇ ಮಿಂಚಿದ್ದಾರೆ. ಅಂದ್ರೆ 90.29% ಹುಡುಗಿಯರು ಪರೀಕ್ಷೆಯಲ್ಲಿ ಪಾಸಾಗಿ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ತೋರಿಸಿದ್ದಾರೆ. ಇನ್ನು 81.3% ಹುಡುಗರು ಪಾಸಾಗಿ ಸಂಭ್ರಮದಲ್ಲಿ ಮುಳುಗಿದ್ದಾರೆ. ಇನ್ನು ಈ ಬಾರಿ 145 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಪಡೆದು ಟಾಪರ್ ಆಗಿ ಮಿಂಚಿದ್ದಾರೆ. ಹಾವೇರಿ ಜಿಲ್ಲೆಯ ವಿದ್ಯಾರ್ಥಿ ಪ್ರವೀಣ್ ನೀಲರಗಿ, ಬೆಳಗಾವಿ ಜಿಲ್ಲೆಯ ವಿದ್ಯಾರ್ಥಿನಿ ಸಹನಾ ರಾಯರ್, ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿನಿ ಐಶ್ವರ್ಯ ಕನಸೆ, ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿನಿ ಎಸ್ಎಸ್ ಆಕೃತಿ, ಹಾಸನ ಜಿಲ್ಲೆಯ ವಿದ್ಯಾರ್ಥಿ ಅರ್ಜುನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲೆಯ ಚಿರಾಗ್ ಮಹೇಶ್ ನಾಯ್ಕ್, ಉಡುಪಿ ಜಿಲ್ಲೆಯ ವಿದ್ಯಾರ್ಥಿನಿ ಗಾಯತ್ರಿ ಸೇರಿದಂತೆ 145 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಪಡೆದಿದ್ದಾರೆ. ಮೇ 27ರಿಂದ ಜೂನ್ 4ರವರೆಗೆ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆ ನಡೆಸಲಾಗುವುದು ಎಂದು ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದೆ. ಈ ಬಗ್ಗೆ ಆದೇಶ ಹೊರಡಿಸಿರುವ ಸರ್ಕಾರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮೇ 27ರಿಂದ ಜೂನ್ 4ರವರೆಗೆ ಪೂರಕ ಪರೀಕ್ಷೆ ನಡೆಸಲಾಗುವುದು ಎಂದು ಹೇಳಿದೆ. ಇನ್ನು ಮೇ 20ರಿಂದ 30ರವರೆಗೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಇಲಾಖೆ ಹೇಳಿದೆ.
10ನೇ ಪಠ್ಯದಿಂದ ಭಗತ್ ಸಿಂಗ್ ಪಾಠ ಕೈಬಿಟ್ಟ ವಿಚಾರ ರಾಷ್ಟ್ರಮಟ್ಟದಲ್ಲಿ ಚರ್ಚೆಯಾಗಿ ತೀವ್ರ ವಿರೋಧ ಎದುರಿಸಿತ್ತು. ಹೀಗಾಗಿ ಭಗತ್ ಸಿಂಗ್ ಪಠ್ಯವನ್ನ ಮತ್ತೆ ಪಠ್ಯಕ್ಕೆ ಸೇರಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಭಗತ್ ಬದಲು ಶಿವಾನಂದ ಕಳವೆ ಅವರ ಪಾಠವನ್ನ ಪಠ್ಯಕ್ಕೆ ಸೇರಿಸಲಾಗಿತ್ತು. ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಭಗತ್ ಸಿಂಗ್ ಪಠ್ಯವನ್ನ ಸೇರ್ಪಡೆ ಮಾಡಲಾಗಿದೆ. ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದ್ದು, ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಬರೆದ ಪಠ್ಯವನ್ನ ಸೇರ್ಪಡೆ ಮಾಡಲಾಗಿದೆ. ತಾಯಿ ಭಾರತೀಯ ಅಮರಪುತ್ರರು ಎಂಬ ಪಾಠ 10ನೇ ತರಗತಿಯ ಕನ್ನಡ ಪಠ್ಯದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಭಗತ್ ಸಿಂಗ್ ಪಠ್ಯದ ಜತೆ ಸೂಲಿಬೆಲೆಯವರ ಪಾಠ ಕೂಡ ಸೇರ್ಪಡೆ ಮಾಡಲಾಗಿದೆ. ಅತ್ಯಾಚಾರ ಎಸಗಿ ವಿಡಿಯೋ ಮಾಡಿಟ್ಕೊಂಡು ಬ್ಲಾಕ್ಮೇಲ್ ಮಾಡಿರುವ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಮೌಲಾಸಾಬ್ ಎಂಬಾತನ ವಿರುದ್ಧ ಸಂತ್ರಸ್ತ ಮಹಿಳೆ ಆರೋಪ ಮಾಡಿದ್ದಾರೆ. ಆರೋಪಿ ಬಳಿ ಸಂತ್ರಸ್ತೆಯ ಪತಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಪತಿಯನ್ನ ಡ್ರೈವಿಂಗ್ ಕಳುಹಿಸಿ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ವಿಡಿಯೋ ಇಟ್ಕೊಂಡು ಮತ್ತೆ ಅತ್ಯಾಚಾರ ನಡೆಸಿದ್ದಾನಂತೆ. ದೂರು ನೀಡಿದ್ರೂ ಕಲಘಟಗಿ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿಲ್ಲವೆಂದು ಆರೋಪಿಸಿದ್ದಾರೆ. ಬೆಳಗಾವಿಯ ಹಿಂಡಲಕ ಕಾರಾಗೃಹಕ್ಕೆ ಹೈಕೋರ್ಟ್ ಜಡ್ಜ್ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿ ವೀರಪ್ಪ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನ್ಯಾಯಾಧೀಶ ಬಿ ವೀರಪ್ಪ ದಿಢೀರ್ ಭೇಟಿಗೆ ಜೈಲು ಸಿಬ್ಬಂದಿ ಕಕ್ಕಾಬಿಕ್ಕಿಯಾಗಿದ್ದು, ತಡವಾಗಿ ಬಂದ ಅಧಿಕಾರಿಗಳು ಮತ್ತು ಜೈಲರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. 4 ಗಂಟೆಗಳ ಕಾಲ ಜೈಲಿನಲ್ಲೇ ಉಳಿದು ಅವ್ಯವಸ್ಥೆ ಪರಿಶೀಲಿಸಿದ ಜಡ್ಜ್ ನೆಲದ ಮೇಲೆ ಇಟ್ಟಿರುವ ರೊಟ್ಟಿ ಕೈದಿಗಳಿಗೆ ನೀಡಿರುವುದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ. ಅಲ್ಲದೆ ಜೈಲು ಅವ್ಯವಸ್ಥೆ ಸುಧಾರಣೆಗೆ 1 ತಿಂಗಳು ಗಡುವು ನೀಡಿದ್ದಾರೆ. ಸುಪ್ರೀಂನಲ್ಲಿ ನಾಳೆ ಜ್ಞಾನವಾಪಿ ವಿಚಾರಣೆ ನಿರ್ಣಾಯಕವಾಗುತ್ತಾ? ಕೋರ್ಟ್ಗೆ ಸಲ್ಲಿಕೆಯಾದ ವರದಿ ಅಂಶಗಳು ಏನು? ರಹಸ್ಯ ಶಿವಲಿಂಗ ಸೃಷ್ಟಿಸಿದ ಸಂಚಲನ ಏನು? ನೋಡೋಣ ಜ್ಞಾನವಾಪಿ ರಹಸ್ಯ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜ್ಞಾನವಾಪಿ ಮಸೀದಿ ಪ್ರಕರಣ ನಾಳೆ ನಿರ್ಣಾಯಕ ದಿನವಾಗಿದ್ದು, ಇಡೀ ದೇಶದ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಪರ ವಕೀಲರ ವಾದ ನಡೆಯಲಿದೆ. ಅಲ್ಲದೆ ಮುಸ್ಲಿಂ ಪರ ವಕೀಲರು ಸರ್ವೆಯನ್ನ ಪ್ರಶ್ನಿಸಲಿದ್ದು, ಮಸೀದಿ ಪರ ವಕೀಲರು ಸರ್ವೆ ಬಗ್ಗೆ ಸಮರ್ಥನೆ ನೀಡಲಿದ್ದಾರೆ. ಅಲ್ಲದೆ ಜ್ಞಾನವಾಪಿ ಮಸೀದಿ ಬಗ್ಗೆ ನಾಳೆ 3 ಗಂಟೆಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಇನ್ನು ಹಿಂದೂ ಪರ ವಕೀಲ ಹರಿಶಂಕರ್ ಜೈನ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನ ನಾಳೆಗೆ ಮುಂದೂಡುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೂ ಪರ ವಕೀಲರು ಮನವಿ ಮಾಡಿದ್ರು. ಮತ್ತೊಂದು ಕಡೆ ಜ್ಞಾನವಾಪಿ ಮಸೀದಿ ಗೋಡೆ ಕೆಡವಲು ಅರ್ಜಿ ಸಲ್ಲಿಸಲಾಗಿದೆ. ಹೀಗಾಗಿ ವಾರಣಾಸಿ ಕೋರ್ಟ್ ವಿಚಾರಣೆಗೆ ತಡೆಯಾಜ್ಞೆಗೆ ಮಸೀದಿ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದು, ವಾರಣಾಸಿ ಸೆಷನ್ಸ್ ಕೋರ್ಟ್ನಲ್ಲಿ ನಾಳೆವರೆಗೆ ವಿಚಾರಣೆಗೆ ತಡೆ ನೀಡಲಾಗಿದೆ. ಇನ್ನು ವಿಚಾರಣೆ ಮುಂದೂಡೋಕ್ಕೂ ಮೊದಲು ಜ್ಞಾನವಾಪಿ ಮಸೀದಿ ಬಳಿ ಶಿವಲಿಂಗ ಪತ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಸೀದಿ ಸರ್ವೆ ವರದಿಯನ್ನ ವಾರಣಾಸಿಯ ಸೆಷನ್ಸ್ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. 12 ಪುಟಗಳ ವರದಿ ಇದಾಗಿದ್ದು, ಕೋರ್ಟ್ ಕಮಿಷನರ್ ವಿಶಾಲ್ ಸಿಂಗ್ ರಿಂದ ವರದಿ ಸಲ್ಲಿಸಲಾಗಿದೆ. ಇನ್ನು ವರದಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ ಸುತ್ತಮುತ್ತ ಪೊಲೀಸರು ಹೈ ಅಲರ್ಟ್ ಆಗಿದ್ದು, ವಾರಣಾಸಿ ಮಸೀದಿ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಇನ್ನು ಕೋರ್ಟ್ ವರದಿ ಕುರಿತು ಇಂದೇ ಪರಿಶೀಲನೆ ನಡೆಸಲಿದೆ. ಇಷ್ಟಕ್ಕೂ ಇಡೀ ರಾಜ್ಯದ ಜನತೆ ಜ್ಞಾನವಾಪಿ ಕಡೆ ಗಮನ ಹರಿಸುತ್ತಿರೋದು ಯಾಕಂದ್ರೆ, ಜ್ಞಾನವಾಪಿ ಮಸೀದಿಯಲ್ಲಿ ಸತ್ಯ ಮಿಥ್ಯದ ಅನ್ವೇಷಣೆ ವೇಳೆ ಬೃಹತ್ ಶಿವಲಿಂಗ ಪತ್ತೆಯಾಗಿದೆ ಅನ್ನೋ ರಹಸ್ಯ ಸಂಚಲನ ಸೃಷ್ಟಿಸಿದೆ. ಇಲ್ಲಿ ಪತ್ತೆಯಾಗಿರೋದು ಬರೀ ಶಿವಲಿಂಗ ಮಾತ್ರವಲ್ಲ, ಇದೇ ಜಾಗದಲ್ಲಿ ಮಂದಿರ ಇತ್ತು ಅನ್ನೋದಕ್ಕೆ ಪುರಾವೆ ಸಿಕ್ಕಿವೆಯಂತೆ. ಮಂದಿರ ಕೆಡವಿ ಮಸೀದಿ ಕಟ್ಟಿರೋದಕ್ಕೆ ಕಲ್ಲಿಗೊಂದೊಂದು ಕುರುಹುಗಳು ಸಿಗತ್ತೆ ಅಂತ ಸ್ಥಳೀಯರೇ ಹೇಳ್ತಿದ್ದಾರೆ. ಜ್ಞಾನವಾಪಿ ಮಸೀದಿಯಲ್ಲಿರೋ ವುಜು ಅಂದ್ರೆ ನಮಾಜ್ಗೂ ಮುನ್ನ ಕೈಕಾಲು ತೊಳೆದುಕೊಳ್ಳಲು ಬಳಸೋ ಕೊಳದಲ್ಲಿ ಬೃಹತ್ ಶಿವಲಿಂಗ ಪತ್ತೆಯಾಗಿದೆಯಂತೆ. ಅದರಲ್ಲೂ ಈ ಶಿವಲಿಂಗ 12 ಅಡಿ ಎತ್ತರ, 8 ಇಂಚು ಅಗಲವಿದೆ ಎನ್ನಲಾಗಿದೆ. ಇನ್ನು ಕೋರ್ಟ್ನಲ್ಲಿ ಸರ್ವೆ ಪರವಾಗಿ ವಾದ ಮಾಡುತ್ತಿದ್ದ ವಕೀಲರು ಸಹ ಹರ ಹರ ಮಹಾದೇವ ಅಂತ ಹೇಳಿದ್ದಾರೆ. ಈ ಮೂಲಕ ತಮ್ಮ ವಾದಕ್ಕೆ ದೊಡ್ಡ ಸಾಕ್ಷಿ ಸಿಕ್ಕಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ವಾರಣಾಸಿಯ ಕಾಶಿ ವಿಶ್ವನಾಥನ ಸನ್ನಿಧಿ ಬಳಿ ಇರೋ ಜ್ಞಾನವಾಪಿ ಮಸೀದಿಯ ಗೋಡೆಗಳ ಮೇಲೂ ಅದೆಷ್ಟೋ ಪುರಾವೆ ಪತ್ತೆಯಾಗಿದೆಯಂತೆ. ಮಸೀದಿಯ ಗೋಡೆಗಳ ಮೇಲೆ ಕೆತ್ತಿರೋ ಕಲಾಕೃತಿ, ಕಂಬಗಳ ಮೇಲೆ ಸ್ವಸ್ತಿಕ್ ಚಿಹ್ನೆ, ಕಮಲದ ಹೂವಿನ ಚಿತ್ರದಂತಹ ಪುರಾವೆಗಳು ಸಿಕ್ಕಿವೆ ಎನ್ನಲಾಗಿದೆ. ಇದು ಪುಷ್ಟಿ ನೀಡಿದಂತಿದೆ.
ಇಷ್ಟೇ ಅಲ್ಲ, ಜ್ಞಾನವಾಪಿ ಮಸೀದಿ ಗೋಡೆಗಳ ಮೇಲಿದೆ ಎನ್ನಲಾಗಿರೋ ಸ್ಫೋಟಕ ಸತ್ಯ ಒಂದೊಂದು ಪ್ರಶ್ನೆ ಹುಟ್ಟು ಹಾಕ್ತಾ ಇದೆ. ಮಸೀದಿ ಒಳಗಿರೋ ಗೋಡೆಗಳ ಮೇಲೆ ಕೆತ್ತನೆ ಮಾಡಿರೋ ಕಂಸಾಳೆಯ ಚಿತ್ರ ಮತ್ತು ಗಂಟೆಯ ಕೆತ್ತನೆಗಳು ಸಿಕ್ಕಿದೆಯಂತೆ. ಹೀಗಾಗಿ ಈ ಜಾಗದಲ್ಲಿ ದೇವಸ್ಥಾನ ಇತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಇನ್ನು ಕಾಶಿ ವಿಶ್ವನಾಥ ದೇಗುಲದ ಬಳಿ ಇರೋ ಜ್ಞಾನವಾಪಿ ಮಸೀದಿಯಲ್ಲಿ ದೇಗುಲದ ಅವಶೇಷ ಪತ್ತೆಯಾಗಿದೆಯಂತೆ. ಸರ್ವೆ ವೇಳೆ ನಂದಿ ವಿಗ್ರಹದ ಪುರಾವೆ ಪತ್ತೆಯಾಗಿದೆ ಅನ್ನೋ ಮಾತು ಇದೆ. ನಂದಿ ವಿಗ್ರಹದ ಎದುರಿನಲ್ಲಿರೋ ಕಲ್ಯಾಣಿ ಪರಿಶೀಲನೆ ವೇಳೆ ಬೃಹತ್ ಶಿವಲಿಂಗ ಸಿಕ್ಕಿದೆ ಅನ್ನೋ ಮಾತನ್ನ ಹಿಂದೂ ಮುಖಂಡರೇ ಹೇಳ್ತಿದ್ದಾರೆ. ಜ್ಞಾನವಾಪಿ ಮಸೀದಿಯಲ್ಲಿ ಸತ್ಯಶೋಧನೆ ವೇಳೆ ಬಲವಾದ ಪುರಾವೆಗಳು ಸಿಕ್ಕಿವೆಯಂತೆ. ಮಸೀದಿಯ ನೆಲಮಾಳಿಗೆ ಸರ್ವೆ ಕಾರ್ಯದ ವೇಳೆ ಗೋಡೆಯ ಮೇಲೆ ದೇವಿ ವಿಗ್ರಹ ಕೆತ್ತನೆಯ ಸಾಕ್ಷ್ಯ ಸಿಕ್ಕಿದೆಯಂತೆ. ಇದರ ಜೊತೆಗೆ ದೇವಸ್ಥಾನದ ಕಲ್ಲುಗಳು ಕೂಡ ಸಾಕ್ಷ್ಯ ನುಡಿದಿವೆ ಅಂತ ಹೇಳಲಾಗ್ತಿದೆ.